ರಜೆಯಲ್ಲಿ ನಾನು ಏನಾದರೂ ಅಚೀವ್ ಮಾಡಬೇಕು, ನನ್ನ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಅಮ್ಮ ಈ ಗ್ರೀನ್ ಲೈಫ್ ಥೆರಪಿಗೆ ಬಂದರು. ಎಷ್ಟು ದಿವಸ ಆಯ್ತಮ್ಮ ಇಲ್ಲಿ ಬಂದು ನೀವು? ನಾನು ಇಲ್ಲಿ ಬಂದು 8 days ಆಯಿತು ಅಷ್ಟೇ. 8 ದಿನ. 8 ದಿನದಲ್ಲಿ ನಿಮಗೆ ₹1 ಭಾಗದಲ್ಲಿ ಎಷ್ಟು ಭಾಗ ಗುಣ ಆಯಿತು? ₹1 ಅಷ್ಟು. ಓ ನೋಡಿ ಅಮ್ಮನ ಜೋರಾಗಿ ಚಪ್ಪಾಳೆ. ಅಂದರೆ ₹1 ಭಾಗದಲ್ಲಿ 85 ಭಾಗದಷ್ಟು ನನಗೆ ಕಡಿಮೆ ಆಯಿತು ಬರೀ 8 ದಿನಕ್ಕೆ. 8 ದಿನಕ್ಕೆ ಅಮ್ಮನಿಗೆ ಇಷ್ಟು ಕಡಿಮೆ ಆಗಿದೆ ಅಂದರೆ ಅವರು ನಿಜವಾಗ್ಲೂ ಒಳ್ಳೆ ಥೆರಪಿನ ಮಾಡಿದ್ದಾರೆ, ಮತ್ತೆ ಕ್ರಮಬದ್ಧವಾಗಿ ಥೆರಪಿ ಮಾಡಿದ್ದಾರೆ. ಅದಲ್ಲದೆ ಅಮ್ಮ ಇನ್ನೊಂದು ಸ್ಪೆಷಲು, ಇವತ್ತು ನೀವು 7G ನೋಡೇ ಇರಲಿಲ್ಲ. 8 ದಿನದಲ್ಲಿ ನೀವು 7G ನೋಡೇ ಇರಲಿಲ್ಲ. ಇವತ್ತು 7G ತಗೊಂಡ್ರಿ. ಹೋಗೋಕ್ಕಿಂತ ಮುಂಚೆ ಹೇಗಿತ್ತು ಮತ್ತೆ 7G ಇಂದ ಹೊರಗಡೆ ಬಂದ ಮೇಲೆ ಹೇಗೆ ಅನ್ನಿಸ್ತಲ್ಲ? ನಾನು 7G ಅದಕ್ಕೆ ಹೋದ್ಮೇಲೆ ಫಸ್ಟ್ ಹೇಳ್ಬೇಕು ಅಂದ್ರೆ ನನಗೆ 16 ವರ್ಷದ ಮಗಳಿದ್ದಾಳೆ. 16 ವರ್ಷದ ಮಗಳಲ್ಲಿ ಅವಾಗ ನಿಮ್ಗೆಲ್ಲ ಗೊತ್ತು, ಬಾಣ್ತಿರಿಗೆ ಈ ತರ ಇದು ಕೊಡ್ತಾರೆ, ಸ್ಟೀಮ್ ಕೊಡ್ತಾರೆ. ಹಳ್ಳಿ ಕಡೆ ಬೆಡ್ಶೀಟ್ ಒದಿಸ್ಬಿಟ್ಟು ಕಂಬಳಿ ಒದಿಸ್ಬಿಟ್ಟು ನನಗೂ ಅವಾಗ ತಗೊಂಡಿದ್ದು ಅಷ್ಟೇ. 16 ವರ್ಷ ಆದ್ಮೇಲೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನನ್ಗೆ. ಇವತ್ತು ಆ ಅನುಭವ ಇವತ್ತಾಗಿದೆ. ತುಂಬಾ ಚೆನ್ನಾಗಿದೆ, ತುಂಬಾ ಎಫೆಕ್ಟಿವ್ ಆಗಿದೆ. ತುಂಬಾ ಬೆವರು, ನಾನು ಅಷ್ಟು ಬೆವರು ನನ್ನ ಲೈಫಲ್ಲಿ ಬೆವರೇ ಇಲ್ಲ. ಯಾವತ್ತೂ ನೀವು ಇಷ್ಟು ಬೆವರನ್ನ ಬೆವರ್ತಾ ಇರಲಿಲ್ಲ. ಈ ಮಧ್ಯದಲ್ಲಿ ನಾನು ಜಿಮ್ಗೆ ಹೋಗಿದ್ದೆ, ಏರೋಬಿಕ್ಸ್ ಹೋಗಿದ್ದೆ, ಆವಾಗಲೂ ನಾನು ಇಷ್ಟು ಬೆವರ್ತಿರ್ಲಿಲ್ಲ. ಆದ್ರೆ ಏರೋಬಿಕ್ಸ್ ಜಿಮ್ ಎಲ್ಲ ಕೇಳಿದ್ದೀರ ನೀವು? ಗೊತ್ತಿರುತ್ತೆ. ಆ ಏರೋಬಿಕ್ಸ್ ಹೋದ್ರು ಅಮ್ಮಗೆ ಇವತ್ತು ಬಂದಿರೋಷ್ಟು ಬೇರೆ ಬಂದಿರಲಿಲ್ಲ, ಜಿಮ್ಮಲ್ಲೂ ಬಂದಿರಲಿಲ್ಲ. ಅದಲ್ಲದೆ ಅಮ್ಮ ಹೇಳ್ತಾರೆ ಲೈಫಲ್ಲೇ ನಾನು ಇವತ್ತು ಬೇರೆದಷ್ಟು ಬೇರೆ ಇಲ್ಲ ಅಂತ. ಈ ಜೀವನದಲ್ಲಿ ಇಷ್ಟು ವರ್ಷ, ಎಷ್ಟು ವರ್ಷ ಅಂದ್ರೆ ಅಮ್ಮ ನಿಮಗೆ? 50 ವರ್ಷದಲ್ಲಿ ಯಾವತ್ತೂ ಬೇರೆ ಅಷ್ಟು ಬೇರನ್ನ ಇವತ್ತು ಬೇಯಿಸಿದ್ದಾರೆ ಅಮ್ಮ. ಹಾಗಾದ್ರೆ ಮೈ ಹೇಗೆ ಅಮ್ಮ? ಫ್ರೀ ಇದೆಯಾ? ಬಾಡಿ ಆರಾಮಾಗಿದೆಯಾ? ಇವತ್ತು ಎಕ್ಸ್ಪೀರಿಯನ್ಸ್ ನಾಳೆ ಹೇಳ್ತೀನಿ. ಈಗ ಇವಾಗ ರಿಲ್ಯಾಕ್ಸ್ ಆಯ್ತು, ಖುಷಿ ಆಯ್ತು, ತುಂಬಾ ರಿಲ್ಯಾಕ್ಸ್ ಆಗಿದ್ದೀನಿ, ಖುಷಿ ಆಗಿದ್ದೀನಿ. ರೆಕ್ಕೆ ಬಂದಿರೋ ತರ ಹಾರಾಡ್ತಾ ಇರ್ಬೇಕು ಅನ್ಸುತ್ತೆ ಮನ್ಸಿಗೆ. ಹೌದು, ಮುಂದೆ ಹಂಗೆ ಇರ್ಬೇಕು. ಇಲ್ಲಿ ಬರೋಷ್ಟು ದಿನ ಹಂಗೆ ಇರ್ತೀವಿ ಅನ್ಸುತ್ತೆ. ಇವಾಗ ನೀವು ಥೆರಪಿಗೆ ಎಷ್ಟು ಟೈಮ್ ಬಂದ್ರಿ? ಅಂದ್ರೆ ಬಂದಾಗ ನಾನು ಫಸ್ಟ್ ಬ್ಯಾಚ್ಗೆ ಬರ್ತಾ ಇದ್ದೀನಿ 8 ದಿನದಿಂದನು. ಬೆಳಿಗ್ಗೆ 7 ಗಂಟೆಗೆ ಇಲ್ಲಿ ಇರ್ತೀನಿ. ಇವಾಗ ಎಷ್ಟಪ್ಪ ಟೈಮು? 9:30. ಬೆಳಿಗ್ಗೆ 7 ಗಂಟೆಗೆ ಬಂದಿದ್ದಾರೆ, 9:30 ತನಕ ಇಲ್ಲಿ ಅಮ್ಮ ಥೆರಪಿ ಮಾಡಿದ್ದಾರೆ. ಅಮ್ಮ ಇಷ್ಟೊತ್ತು ಥೆರಪಿ ಮಾಡಿದೆ ಅಂತ ನಿಮ್ಗೆ ಏನಾದ್ರು ಲಾಸ್ ಅನ್ನಿಸ್ತಾ ಅಥವಾ ಏನ್ ಅನ್ನಿಸ್ತು? ಮೊದ್ಲಾದ್ರೆ ಇಷ್ಟೊತ್ತು ತನಕ ಇದ್ದಿದ್ರೆ ಬರೀ ಮೊಬೈಲ್ ನೋಡ್ಕೊಂಡು, ಟಿವಿ ನೋಡ್ಕೊಂಡು, ಅಕ್ಕಪಕ್ಕದವ್ರ ಜೊತೆ ಮಾತಾಡ್ಕೊಂಡು ಕಾಲ ಕಳೀತಿದ್ವಿ. ಅಡಿಗೆ ಕೆಲಸ, ಪಾತ್ರೆ ತೊಳಿ, ಬಟ್ಟೆ ಹೋಗಿ ಇದ್ದೇ ಇರ್ತಿದ್ದು. ಇವಾಗ ಆ ಟೆನ್ಷನ್ಸೇ ಇಲ್ಲ ನನಗೆ. ಹೋಗಿ ಇದಾದ್ರೂ ಮನೇಲಿ ಮಾಡ್ಕೋಬಹುದು, ಸಂಜೆವರೆಗೂ ಟೈಮ್ ಇರುತ್ತೆ ಅಂತ ಅನ್ಸಿದೆ. ಬಟ್ ನಮ್ಮ ಹೆಲ್ತ್ಗೋಸ್ಕರ ನಾವು ಟೈಮ್ ಕೊಡ್ಬೇಕಿತ್ತು. ಆ ಟೈಮ್ ಬೆಳಗ್ಗೆ ಸಿಗ್ತಾ ಇದೆ, ನಂಗೆ ತುಂಬಾ ಖುಷಿ ಆಗಿದೆ. ಹೌದು, ನಾವು ಚೆನ್ನಾಗಿದ್ದೇನೆ ಬೇರೆ ಕೆಲಸ ಎಲ್ಲ ಮಾಡಕ್ ಹೋಗೋದು. ತುಂಬಾ ಮೈಕೈ ನೋವು ಇಟ್ಕೊಂಡು ನಾವು ಮನೇಲಿ ಕೆಲಸ ಮಾಡ್ತೇವೆ, ಅಯ್ಯೋ ಜ್ವರ ಬಂದೈತೆ ಮೈಕೈ ನೋವು ಅಂತ ಮಲ್ಕೊಡ್ತೀವಿ. ಆದ್ರೆ ಫಸ್ಟ್ ನಮ್ಮ ಆರೋಗ್ಯಕ್ಕೆ ನಾವು ಸಮಯನ ಕೊಟ್ಕೋಬೇಕು. ಅದರಲ್ಲೂ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಥೆರಪಿ ಮಾಡೋದ್ರಿಂದ ತುಂಬಾ ಲವಲವಿಕೆ ಆಗುತ್ತೆ. ಅಮ್ಮ ಅದನ್ನೇ ಅನ್ಸ್ಕೊತಾ ಇದ್ದಾರೆ. ಮನೆ ಕೆಲಸ ಅರ್ಧ ಗಂಟೆ 1 ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ, ಫಸ್ಟ್ ಬೆಳಗ್ಗೆ ಬಂದು ನಾನು ಇಲ್ಲಿ 2 ಗಂಟೆ ಅಂದರೆ 3 ಗಂಟೆ ಆದ್ರೂ ಇದ್ದು ನನ್ನ ಆರೋಗ್ಯನ ನಾನು ಚೆನ್ನಾಗಿ ಮಾಡ್ಕೋತೀನಿ. ಇಲ್ಲಿಂದ ಲವಲವಿಕೆಯಾಗಿ ಹೋಗಿ ಆಮೇಲೆ ಮನೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಮ್ಮ ನಿದ್ರೆ ಮತ್ತೆ ಊಟ ಎಲ್ಲ ಹೇಗೆ ಮಾಡ್ತಿದ್ದೀರಾ? ಇದು ತಗೊಂಡಾಗ ಬಂದ ಮೇಲೆ ಅಂತಲ್ಲ, ಇಲ್ಲಿ ಬಂದ ಮೇಲೆ ಹೇಳ್ಬೇಕು, ಊಟ ಸ್ಕಿಪ್ ಮಾಡಿದ್ದೀನಿ ನಾನು. ಅಂದ್ರೆ ಊಟ 1 ಟೈಮ್ ಊಟ ಬಿಟ್ಟಿದ್ದೀನಿ. ಈಗ ಮನೆಗೆ ಹೋಗಿ ನಾನು ಬ್ರೇಕ್ಫಾಸ್ಟ್ ರೆಡಿ ಮಾಡೋದು 10:30 ತಿಂತೀನಿ. ತಿಂದೆ ಮತ್ತೆ ಹೇಗೆ ನಾನು ಊಟ ಮಾಡೋದು ಸಂಜೆ 6 ಗಂಟೆಗೆ. ನನ್ನ ಮಗಳು 6 ಗಂಟೆಗೆ ಬರ್ತಾಳೆ. 6 ಗಂಟೆಗೆ ಊಟ ಮಾಡ್ತಿದ್ದೀನಿ, 2 ಟೈಮ್ ಊಟ ಮಾಡ್ತಾ ಇರೋದು. ಬಟ್ ಆ ಮಧ್ಯದಲ್ಲಿ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ತಿಂತಿದ್ದೀನಿ, ತರಕಾರಿಗಳು, ಹಸಿ ತರಕಾರಿಗಳು ಮತ್ತೆ ಹಣ್ಣುಗಳು ತಿನ್ನುತ್ತಾ ಇದ್ದೀನಿ. ಮೊದಲೆಲ್ಲ ಈ ತರ ತಿಂತಿರ್ಲಿಲ್ಲ, ಹಣ್ಣುಗಳೆಲ್ಲ ತಿಂತಿರ್ಲಿಲ್ಲ, ವೆಜಿಟೇಬಲ್ ಎಲ್ಲ ತಿಂತಿರ್ಲಿಲ್ಲ. ಟೈಮ್ ಇದ್ರೂ ಮಾಡ್ಕೊಳ್ಳೋ ಮನ್ಸು ಬರ್ತಿರ್ಲಿಲ್ಲ. ಬಟ್ ಇಲ್ಲಿ ಬಂದ್ಮೇಲೆ ಎಕ್ಸರ್ಸೈಸ್, ಇದು ವರ್ಕೌಟ್ ಇದೆಲ್ಲ ಮಾಡಿದ್ಮೇಲೆ ಅವೆಲ್ಲ ತಿನ್ಬೇಕು ಅನ್ಸುತ್ತೆ. ಎಲ್ಲದಕ್ಕಿಂತ ಹೆಚ್ಚು ಅಂದ್ರೆ ಕಾಫಿ ಟೀ ಬಿಟ್ಬಿಟ್ಟಿದ್ದೀನಿ. ಕಾಫಿ ತುಂಬಾ ಅಡಿಕ್ಟ್ ಆಗಿದೆ ನಾನು. ವರ್ಕ್ ಮಾಡತ್ತವು ಅಲ್ಲೆಲ್ಲ ಸಿಕ್ತಿತ್ತು, ದಿನಕ್ಕೆ 2 ಗ್ಲಾಸ್ 3 ಗ್ಲಾಸ್ ಕಾಫಿ ಟೀ ಕುಡಿತಿದ್ದೆ. ಬಟ್ ಇಲ್ಲಿ ಬಂದಾಗಿಂದ 8 ದಿನದಿಂದ 1 ಸರಿ ಕುಡಿದಿರ್ಬೋದು ಅಷ್ಟೇ. 1 ದಿನದಲ್ಲಿ ಟೀ ಕುಡಿದಿದ್ದೀನಿ ಅಷ್ಟೇ. ಕನ್ಸಿಲ್ಲ ನಿಮ್ಗೆ? ಏನು ಪ್ರಾಬ್ಲಮ್ ನೋಡಿ, ಒಳ್ಳೆಯದಲ್ವಾ ಇದೆಲ್ಲ? ಒಳ್ಳೆ ಇಂಪ್ರೂವ್ಮೆಂಟ್ ಅಲ್ವಾ? 1 ದಿನದಲ್ಲಿ 4 ಸತಿ 5 ಸತಿ ಕಾಫಿ ಟೀ ಕುಡಿದ್ರೆ ಸೈಡ್ ಎಫೆಕ್ಟ್ ಆಗುತ್ತೆ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ, ತಲೆ ಸುತ್ತ ಬರುತ್ತೆ.
ಇವತ್ತು 8 ದಿನ ಆಗಿದೆಯಲ್ಲ, ಇವತ್ತು ಚೆಕ್ ಮಾಡಬೇಕು. ಚೆಕ್ ಮಾಡಿಬಿಟ್ಟು ಮತ್ತೆ ಇಲ್ಲಿ 7G ಬಗ್ಗೆ ಒಂದು ಮಾತಲ್ಲಿ ಏನ್ ಹೇಳ್ಬೇಕು ಅಂದ್ರೆ ಏನ್ ಅನ್ಸುತ್ತೆ? 7G ಪ್ರತಿಯೊಬ್ಬರು ತಗೊಳ್ಳಿ, ಅದು ಒಳ್ಳೆ ಎಫೆಕ್ಟ್ ಇದೆ. 100% ನಿಮ್ಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ. ನೀವು 10 ಮೈಲಿ ನಡೆದ್ರೂ ಇಲ್ಲಿ ಬರುವಷ್ಟು ಬೇರು ಬರಲ್ಲ. 10 ಮೈಲಿ ನೀವು ನಡೆಯಕ್ ಸಾಧ್ಯನಾ? 10 ಮೈಲಿನ ಅರ್ಧ ಗಂಟೆ ನಡೆಯಕ್ಕಾಗಲ್ಲ. ಆದ್ರೆ 7G 10 ನಿಮಿಷ ತಗೊಳ್ಳೋದ್ರಿಂದ ನೀವು 10 ಮೈಲಿ ನಡೆದಷ್ಟು ಅನುಕೂಲ ನಿಮ್ಗಾಗತ್ತೆ. ಎಸ್ಪೆಷಲಿ ಶುಗರ್ ಪೇಷಂಟ್ಸ್ ಬೇವು ಬೇಕು ಅಂತ ಹೇಳ್ತಾರೆ ಡಾಕ್ಟರ್ಗಳು. ಆದ್ರೆ ಅಷ್ಟು ನಡೆದ್ರು 10,000 ಹೆಜ್ಜೆ ನಡೆದ್ರು ನಾವು ಅಷ್ಟು ಬೇವ್ರಕ್ಕಾಗಲ್ಲ. ಬಟ್ ಇಲ್ಲಿ ಬೇವರು ಚೆನ್ನಾಗಿ ಬರುತ್ತೆ. ಬೇರು ತುಂಬಾ ಚೆನ್ನಾಗಿ ಬರುತ್ತೆ. ಅದೇನು ಬೇರು ಅಂಟಿದೆಯಾ? ಏನಿಲ್ಲ, ಯಾವ ಥರ ಏನಿಲ್ಲ. ಉಸಿರಾಟದ ತೊಂದರೆನೂ ಆಗಲ್ಲ. ನಾರ್ಮಲ್ ಆಗಿ ನಾವು ಉಸಿರಾಡ್ಬೋದು, ನಾರ್ಮಲ್ ಆಗಿ ಇದು ಮಾಡ್ಬೋದು. ನಾವ್ ಹೇಳ್ತೀವಿ ಒಳಗಡೆ ಕುತ್ಕೊಳ್ಳುವಾಗ ಬಾಯಿ ಅಗಲ ಮಾಡಿ ಬಿಸಿ ಗಾಳಿನ ತಗೊಳ್ಳಿ ಅಂತ, ಕಣ್ಣನ್ನು ಚೆನ್ನಾಗಿ ಅಗಲ ಬಿಟ್ಟು ತಗೊಳ್ಳಿ ಅಂತ. ನೀವು ಆ ಥರ ಮಾಡಿದ್ರ ಆರಾಮ ಅನಿಸ್ತಾ? ಏನ್ ಕಷ್ಟ ಆಗ್ಲಿಲ್ಲ ಅಂದ್ರೆ ಬ್ರೀತಿಂಗ್ ಪ್ರಾಬ್ಲಮ್ ಏನು ಬರಲ್ಲ. ಮತ್ತ ಬ್ರೀತಿಂಗ್ ಪ್ರಾಬ್ಲಮ್ ಇದ್ರೂ ಹೊರ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಮ್ಮ. ಸರಿ ಅಮ್ಮ, ಈ ಬರೋರಿಗೆ ಇರೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಮ್ಮ? ಇದನ್ನ ರೆಗ್ಯುಲರ್ ಆಗಿ ತಗೊಳ್ಳಿ. ಎಷ್ಟು ದಿನ ನೀವು ಕೈಲಿ ಬರೋಕ್ಕಾಗುತ್ತೋ ಅಷ್ಟು ದಿನ ಮಾಡಿ. ಮತ್ತೆ ಇಲ್ಲಿ ಹೇಳ್ಕೊಟ್ಟಿರೋದನ್ನೆಲ್ಲ ನಾವು ಮನೇಲಿ ಫಾಲೋ ಮಾಡಬೇಕು. ಸುಮ್ಮನೆ ಇಲ್ಲಿ ಬಂದಾಗ ಅಷ್ಟೇ ಮಾಡೋದಲ್ಲ, ಆದಷ್ಟು ಅಳವಡಿಸ್ಕೋಬೇಕು ಲೈಫಲ್ಲಿ. ಎಲ್ಲಿವರೆಗೂ ಆಯುಸ್ ಇರುತ್ತೆ ನಾವು ಬರ್ತಿರ್ತೀವೋ ಅಲ್ಲಿವರೆಗೂ ಲೈಫ್ನ ಉಪಯೋಗನ ನಾವು ಪಡ್ಕೊಳ್ತಾ ಹೋಗೋಣ. ಆರೋಗ್ಯ ಇಂಪಾರ್ಟೆಂಟ್. 50 ವರ್ಷ 40 ವರ್ಷ ಆದ್ಮೇಲೆ ನಮ್ಮ ಕಡೆ ನಾವು ಗಮನ ಕೊಡಬೇಕು. ಗಂಡ ಮಕ್ಕಳನ್ನೆಲ್ಲ ಸೈಡ್ ಇಡಬೇಕು. ಅವರೆಲ್ಲ ನಮ್ಗೆ ಸೈಡ್ ಇಟ್ಬಿಟ್ಟೆ ಅವ್ರ ಆರೋಗ್ಯ ಅವ್ರು ನೋಡ್ಕೊತಾ ಇರ್ತಾರೆ. ಮನೆಗೆ ಬಂದಾಗಷ್ಟೇ ನಾವು ಹಳ್ಳಿ ಕಡೆ ಹೇಳ್ತಾರೆ, ಗಂಡಸು ಮನೆ ಬಾಗಿ ದಾಟಿದ ಮೇಲೆ ಅವ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ. ನಾವು ಹಂಗೆ ನಾವು ಅಷ್ಟೇ ನಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಮಾಡೋದ್ರಿಂದ ನಾವು ಮನೇಲಿ ಅವ್ರ ಜೊತೆ ಇದ್ರು. ಲೇಡೀಸ್ ಎಸ್ಪೆಷಲಿ ಅದು ಮಲ್ಟಿ ಟ್ಯಾಲೆಂಟೆಡ್. ಅವ್ರು ತುಂಬಾ ಮೆಂಟಲಿ ಫಿಸಿಕಲಿ ಸ್ಟ್ರೈನ್ ಆಗ್ತಾರೆ ಗಂಡಸ್ರಿಗಿಂತ. ಹಾಗಾಗಿ ನಮ್ಮ ಆರೋಗ್ಯ ನಮ್ಮ ಕೈಲೇ ಇದೆ. ಗ್ರೀನ್ ಲೈಫ್ ಬಂದಿದ್ದೀವಿ, ಆರೋಗ್ಯ ಪಡ್ಕೊಳ್ಳೋಣ ಅಂತ ಎಲ್ಲರಿಗೂ ಆಶಿಸ್ತೀವಿ. ಅಮ್ಮ ಹೇಳಿದ್ರು ಮಾತಿನ ಮಧ್ಯದಲ್ಲಿ, ನಾವ್ ಎಷ್ಟು ವರ್ಷ ಇರ್ತೀವೋ ನಾವು ಇರೋವರೆಗೂ ಗ್ರೀನ್ ಲೈಫ್ ಥೆರಪಿ ಮಾಡ್ಬೇಕು ಅಂತ. ಖುಷಿಯಾದ ವಿಚಾರ ಅಲ್ವಾ? ಜೋರಾಗಿ ಚಪ್ಪಾಳೆ ಹೊಡೆದಿ ಅಮ್ಮನಿಗೆ. ಅಂದ್ರೆ ಇದು ಅಷ್ಟು ನ್ಯಾಚುರಲ್ ಥೆರಪಿ. ನಾವ್ ಇರೋವರೆಗೂ ಥೆರಪಿ ಮಾಡೋಣ. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ. ಒಳ್ಳೆ ಆರೋಗ್ಯ ಪಡ್ಕೊಳ್ಳಿ. ಹೆಣ್ಮಕ್ಳು ಅದರಲ್ಲೂ ಹೆಂಗಸರು ನಾವು ಚೆನ್ನಾಗಿದ್ರೇನೆ ಮನೆ ನಿಭಾಯಿಸಕ್ಕಾಗೋದು, ಹೊರಗಡೆ ನಿಭಾಯಿಸಕ್ಕಾಗೋದು ಅಂತ ಹೇಳ್ತಿದ್ದಾರೆ ಅಮ್ಮ. ಅದು ಒಪ್ಪುವಂತ ಮಾತು. ಹಾಗಾಗಿ ಅಮ್ಮನಿಗೆ ಮತ್ತೆ ಅಮ್ಮನ ಕುಟುಂಬದವ್ರಿಗೆಲ್ರಿಗೂ ಒಳ್ಳೆ ಆರೋಗ್ಯ ಸಿಗಲಿ. ಧನ್ಯವಾದ ಅಮ್ಮ. ಥ್ಯಾಂಕ್ ಯು.